ಜನಗಳಿಗಂತೂ ಯಾವ ಥರನೂ ಏನೂ ಹೆಲ್ಪ್ ಆಗಲ್ಲ. ಬರೀ ನಾಟಕಗಳು ಮಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಜನಗಳು ಒದ್ದಾಡೋರು, ಸಾಮಾನ್ಯ ಜನದವರೆಲ್ಲ ಒದ್ದಾಡ್ಕೊಂಡು ಜೀವನ ಮಾಡ್ಬೇಕು, ಆ ಪರಿಸ್ಥಿತಿ ಬಂದಿದೆ ಅಷ್ಟೇ. ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಯಾರಿಗೆ ಅಂತ ನಾವು ಇವ್ರು ಕರೆಕ್ಟು ಅವ್ರು ಕರೆಕ್ಟು ಅಂತ ಹೇಳೋಕ್ಕಾಗುತ್ತೆ? ಹೆಣ್ಮಕ್ಳಿಗೇನು ಯಾರಿಗೂ ರಕ್ಷಣೆ ಇಲ್ಲ ಇಲ್ಲಿ. ಹೆಣ್ಮಕ್ಳೇ ಅಂತಲ್ಲ, ಯಾರಿಗೂ ಯಾವ ಥರ ರಕ್ಷಣೆನೇ ಇಲ್ಲ. ಸರ್, ಇವಾಗ ನಮ್ಮ ರಾಜಕೀಯದಲ್ಲಿ ಏನು ಮಾತಾಡ್ತಿದೆ ಅಂದ್ರೆ ಡೆವಲಪ್ಮೆಂಟ್ಸ್ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಬಟ್ ಹನಿ ಟ್ರಾಪ್ ಅಂದ್ರೆ ಒಂದು ಸಭೆಯಲ್ಲೂ ಕೂಡ ಸಿಡಿ ಹಿಡ್ಕೊಂಡು ನಮ್ಮ 48 ವಿಡಿಯೋಸ್ ರೆಡಿ ಇದೆ ಅಂತ ಹೇಳಿದ್ದಾರೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಏನ್ ಅನ್ಸುತ್ತೆ? ಏನು ಹೇಳೋದು, ಎಲ್ಲರೂ ಸೇರ್ಕೊಂಡಿದ್ದಾರೆ ಅದರಲ್ಲಿ. ಒಬ್ಬರೇ ಅಂತಲ್ಲ, ಎಲ್ಲರೂ ಸೇರ್ಕೊಂಡಿದ್ದಾರೆ. ಎಲ್ಲರೂ ಸೇರ್ಕೊಂಡಿದ್ದರಿಂದ ಬರೀ ಜನಗಳಿಗೆ ಬರೀ ಯಾವುದ್ಯಾವುದೋ ತೊಗೊಂಬಂದು ಕಣ್ಣೊರ್ಸೋದು ಇದಲ್ಲ ಅಷ್ಟೇ. ಯಾರಿಗೂ ಏನು ಜನಗಳಿಗಂತೂ ಯಾವ ಥರನೂ ಏನೂ ಹೆಲ್ಪ್ ಆಗಲ್ಲ. ಬರೀ ನಾಟಕಗಳು ಮಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಜನಗಳು ಒದ್ದಾಡೋರು, ಸಾಮಾನ್ಯ ಜನದವರೆಲ್ಲ ಒದ್ದಾಡ್ಕೊಂಡು ಜೀವನ ಮಾಡ್ಬೇಕು, ಆ ಪರಿಸ್ಥಿತಿ ಬಂದಿದೆ ಅಷ್ಟೇ. ಇನ್ನು ಅದೇ ಸಭೆಯಲ್ಲಿ ರಾಜಣ್ಣ ಅಂದ್ರೆ ಕಾಂಗ್ರೆಸ್ ಮುಖಂಡರು ಒಬ್ರು ಒಪ್ಕೊಂಡಿದ್ದಾರೆ, ಹೌದು ನನ್ನ ಮೇಲೆ ಹನಿ ಟ್ರಾಪ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇದು ಕಾಮನ್ ಆಗಿ ನಡೀತಾ ಇದೆ ಮುಂಚೆಯಿಂದಾನು. ಎಲ್ಲರೂ ಯಾರ್ಯಾರಿಗೆ ಬೇಕು ಅವ್ರಿಗೆಲ್ಲ ಹಿಡ್ದಾಕೊಂಡು ಆಟ ಆಡ್ಸೋದು ನಡೀತಾನೆ ಇದೆ. ಯಾವುದೋ ಒಂದು ಮುಖಾಂತರ ಇದು ಹೊರಗಡೆ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಇದು ಮುಂಚೆಯಿಂದಾನು ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಆಟ ಆಡಿಸಿ ಎಲ್ಲ ಹಿಡ್ದಾಕೊಳ್ಳೋದೇ ಇದೇ ಒಂದು ಗೇಮ್ ಆಗ್ಬಿಟ್ಟಿದೆ ಅಷ್ಟೇ. ಇದು ಅದು ಹನಿ ಟ್ರಾಪ್ ವಿಚಾರ ಸೆಂಟ್ರಲ್ ವರೆಗೂ ಹೋಗಿದೆ. ಸೆಂಟ್ರಲ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂದ್ರೂ ಕೂಡ ನಮ್ಮ ರಾಜ್ಯದ ರಾಜಕೀಯ ವ್ಯಕ್ತಿಗಳು ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ರೆಡಿ ಇಲ್ಲ. ಸೊ ಏನ್ ಅನ್ಸುತ್ತೆ, ಯಾವ ಕಾರಣಕ್ಕೆ ಇವ್ರು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ? ಅದೇ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಯಾರಿಗೆ ಅಂತ ನಾವು ಇವ್ರು ಕರೆಕ್ಟು ಅವ್ರು ಕರೆಕ್ಟು ಅಂತ ಹೇಳೋಕ್ಕಾಗುತ್ತೆ? ಅದರಿಂದ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಬರೀ ಜನಗಳಿಗೆ ಯಾವುದೋ ಒಂದು ಮ್ಯಾಟ್ರ್ ತೊಗೊಂಡು ಇದ್ರದ್ದೆಲ್ಲ ತೊಗೊಂಡು ಸುಮ್ಮನೆ ಬರೀ ಒಂದು ಮೋಸದ ಆಟಗಳಿದೆಲ್ಲ ಅಷ್ಟೇ, ಬರೀ ಮೋಸ. ಇವಾಗ 48 ಜನದ್ದು ರೆಡಿ ಇದೆ ವಿಡಿಯೋಸ್ ಅಂತ ಅಂದ್ರೆ ಯಾವ ತರ ಅನ್ಸುತ್ತೆ ಸರ್? ರಾಜಕೀಯ ವ್ಯಕ್ತಿಗಳು ಇನ್ನು ಹೆಣ್ಮಕ್ಳಿಗೆ ಯಾವ ತರ ರಕ್ಷಣೆಯನ್ನ ಕೊಡ್ತಾರೆ ಅಂತ ಅನ್ಸುತ್ತೆ? ರಕ್ಷಣೆ ಬಗ್ಗೆ ಯಾರಿಗೂ ಏನೂ ಇಲ್ಲ ಬಿಡಿ. ಯಾರ್ಯಾರಿಗೆ ಏನೇನು ಸಿಕ್ಕುತ್ತೆ ಅವ್ರವರು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಎಲ್ಲರ ಹತ್ರ ಸಿಕ್ಕಾಬಿಡ ದುಡ್ಡುಗಳಿದೆ, ಮೋಸ ಮಾಡೋ ಬುದ್ಧಿಗಳಿದೆ. ಯಾರಿಗೂ ಯಾರು ಒಳ್ಳೆಯವ್ರೆ ಅಂತ ಅಲ್ಲ, ಅದು ಮಾತ್ರ 100%. ಸುಮ್ಮನೆ ಬರೀ ಮೋಸಗಳೇ ನಡೀತಾ ಇರೋದು ಗೊತ್ತಾ. ಹೆಣ್ಮಕ್ಳಿಗೇನು ಯಾರಿಗೂ ರಕ್ಷಣೆ ಇಲ್ಲ ಇಲ್ಲಿ. ಹೆಣ್ಮಕ್ಳೇ ಅಂತಲ್ಲ, ಯಾರಿಗೂ ಯಾವ ಥರ ರಕ್ಷಣೆನೇ ಇಲ್ಲ. ಸರ್, ಮೇ ಬಿ ಡೆವಲಪ್ಮೆಂಟ್ಸ್ಗೂ ಕೂಡ ಇಷ್ಟು ಮೀಟಿಂಗ್ಸ್ ಮಾಡಲ್ಲ, ಇಷ್ಟು ಜೋರಾಗಿ ಮಾತಾಡಲ್ಲ ಅಂತ ಅನ್ಸುತ್ತೆ ರಾಜಕೀಯ ವ್ಯಕ್ತಿಗಳು. ಬಟ್ ಎನಿ ಡ್ರಾಪ್ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ. ಸೊ ಏನ್ ಅನ್ಸುತ್ತೆ, ಯಾವ ತರ ಎಲ್ಲಿ ಹೋಗ್ತಾ ಇದೆ ರಾಜಕೀಯ ಅಂತ ಅನ್ಸುತ್ತೆ? ರಾಜಕೀಯ ಇವಾಗ ತುಂಬ ಹದಗೆಟ್ಟೋಗ್ಬಿಟ್ಟಿದೆ. ರಾಜಕೀಯದ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಅನಿಸುತ್ತೆ, ತುಂಬ ಅಸಹ್ಯ ಅನಿಸುತ್ತೆ. ಯಾಕೆಂದರೆ ಯಾವ ಮಟ್ಟಕ್ಕೆ ಏನು ಬೇಕಾದ್ರೂ ಇಳಿತಿದ್ದಾರೆ, ಯಾವುದೋ ಒಂದು ಮಟ್ಟಕ್ಕೆ ಇಳಿತಿದ್ದಾರೆ. ಅದರಿಂದ ತುಂಬ ಅಸಹ್ಯ ಆಗ್ಬಿಟ್ಟಿದೆ. ಡೆವಲಪ್ಮೆಂಟ್ ಬಿಡಿ, ರಾಜಕೀಯ ಒಂದು ಲೆವೆಲ್ಗೆ ಬರ್ತಾ ಬರಲ್ವಾ ಅನ್ನಿಸ್ಬಿಟ್ಟಿದೆ. ನಾವು ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ಆ ಪರಿಸ್ಥಿತಿಲಿ ಇದೀವಿ ನಾವು ಇವಾಗ. ಥ್ಯಾಂಕ್ ಯು ಸರ್.